ಸತ್ಯ ಅಲ್ಲ, ಹೆಣ್ಣು ಸತ್ಯ ಅಲ್ಲ, ಮಣ್ಣು ಸತ್ಯ ಅಲ್ಲ. ಇದು ಬೇಸು ಮನಸ್ಸಿಗೆ, ಇದರ ಆಸೆ. ಯಾಕೆಂದರೆ ಲೋಕದಲ್ಲಿ ಬದುಕ್ತಾ ಇರ್ತಾರಲ್ಲ, ಅವ್ರಿಗೆ ಅದರ ಹಿಂದೆ ಬೀಳ್ತಾರೆ. ಅದೇ ಗುರಿ. ಅವರು ಏನೇ ಕೆಲಸ ಮಾಡಬೇಕಾದ್ರೂ ಇದ್ರ ಸುತ್ತಾನೇ ಇರುತ್ತೆ ಈ ಉದ್ದೇಶ. ಇದನ್ನು ಪಡೆಯೋ ಆಸೆಗಳೇ ಇರುತ್ತೆ ಮನಸ್ಸಿನಲ್ಲಿ. ಮನಸ್ಸಿಗೆ ಸಮಾಧಾನ ಆವಾಗಲೇ ಆಗೋದು, ಅವ್ರು ಸಾಧಿಸ್ದಂಗೆ ಅನ್ಸೋದು. ಅವ್ರ ಸಾಧನೆ ಏನು ಅಂದರೆ, ಅವ್ರ ಸಾಧನೆ ಹೊರಗಡೆ ಪ್ರಪಂಚದಲ್ಲಿ ಹೆಸರು, ಕೀರ್ತಿ, ಹಣ, ಅಧಿಕಾರ, ಅವ್ರದ್ದು ಪ್ರತಿಷ್ಠೆ, ಅವ್ರದ್ದು ಅಧಿಕಾರ ಎಲ್ಲ ತೋರಿಸ್ಕೊಂಡು ಕೆಲಸ ಮಾಡ್ತಾ ಇರೋದು, ಅಲ್ಲಿ ಹೋರಾಡೋದು, ಕದನ ಮಾಡೋದು, ಆಮೇಲೆ ಕಾನ್ಫ್ಲಿಕ್ಟ್ನ ಎಬ್ಸೋದು, ದ್ವಂದ್ವ ಮಾಡೋದು, ಗಲಾಟೆ ಮಾಡೋದು, ಕೋರ್ಟ್ ಅಲಿಯೋದು, ಇದು ಭೂಮಿಗೆ ಜಗಳ, ಹೆಣ್ಣಿಗೆ ಜಗಳ, ಹೊನ್ನಿಗೆ ಜಗಳ, ಯಾವಾಗ್ಲೂ ಆ ಥರ ಇರೋದು. ಅವ್ರಿಗೆ ಅದರಲ್ಲೇ ತೃಪ್ತಿ ಇದೆ. ಯಾಕೆಂದರೆ ಅವರ ಮನಸ್ಸು ಬೆಳೀತಾ ಇರುತ್ತೆ, ಆಹಾರ ಹಾಕ್ತಾ ಇರ್ತಾರೆ, ಬೆಳೀತಾ ಇರುತ್ತೆ. ಅವ್ರಿಗೆ ಗೊತ್ತೇ ಇಲ್ಲ ಅವರು ಇಂಥ ಮನಸ್ಸಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಅಂತ. ಅವ್ರಿಗೊಂದು ಭ್ರಮೆ ಬಂದಿರುತ್ತೆ, ನಾನು ಆಳ್ತಾ ಇದ್ದೀನಿ ಪ್ರಪಂಚನ ಅಂತ. ಬರೀ ಪ್ರಪಂಚ ಆಳೋನು ಮನಸ್ಸಿಗೆ ಗುಲಾಮನಾಗಿರ್ತಾನೆ. ಅವನಿಗೆ ಒಳಗಡೆ ಪ್ರಪಂಚದ ಬಗ್ಗೆ ಗೊತ್ತೇ ಇರಲ್ಲ. ಸಾಮಾನ್ಯ ಮನಸ್ಸು ಯಾವಾಗಲೂ ಹೊರಗಡೆನೇ ಇರುತ್ತೆ. ಆ ಮನಸ್ಸು ಯಾವಾಗ ನಾಶವಾಗುತ್ತೋ, ಯಾವಾಗ ಅದು ಪೂರ್ತಿ ಸಂಪೂರ್ಣ ಶರಣಾಗತ್ತೋ, ಆವಾಗ